ಕಾಯ್ತಾ ಇದ್ದಾರೆ. ಜೊತೆಗೆ ನಾವು ಕಾಯ್ತಾ ಇದ್ದೀವಿ. ಕಾಯ್ತಾ ಇದ್ದೀರಾ? ನೀನು ಕೊಡ್ಬೇಕಾಗಿರೋ ದುಡ್ಡಿಗೆ ಕಣೋ. ನನ್ನ ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಸಿಗ್ತಾ ಇಲ್ಲ ಅಂತ ನಾನು ಒತ್ತಾಡ್ತಾ ಇದ್ರೆ ಆದ್ರೆ ದುಡ್ಡು ಕೇಳಕ್ ಬಂದ್ಬಿಟ್ರೆ ಇನ್ನ ₹1 ಕತೆ ಇದ್ದಿದ್ದೆ. ಜಾಜಿ ಅವ್ರಿಗೆ ₹3000 ಬೇಕಂತ ಕೊಡೋ. ಯಾಕಂತೆ ಮುಖಕ್ಕೆ ಟಿಂಕ್ರಿಂಗ್ ಮಾಡ್ಬೇಕಿತ್ತಂತ. ಅವ್ರು ಟಿಂಕ್ರಿಂಗಾರು ಮಾಡಿಸ್ಕೊಳ್ಳಿ, ಪೇಂಟಿಂಗಾರು ಹೊಡೆಸ್ಕೊಳ್ಳಿ, ಇಲ್ಲ ಲಪ್ಪನಾರು ಹೊಡೆಸ್ಕೊಳ್ಳಿ, ಅದನ್ನೆಲ್ಲ ಕಟ್ಕೊಂಡು ನಿಮಗೇನು? ಜಾಗಕ್ಕೆ ₹3000 ಕೊಡ್ತಿರಲ್ಲ, ಅವಾಗ ನಮಗೊಂದು ₹200 ಸೇರಿಸ್ಕೊಡಿ. ಅಯ್ಯೋ, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅಯ್ಯೋ ತಗೊಳ್ಳಿ. ನೀವು ಕೊಡೋದು ಗರ್ಗಡಿ ಆಗಿರ್ಬೇಕಪ್ಪ. ಒಟ್ಟು ಮೇಲೆ ಗರ್ಗರಿಯಾಗಿ ಪೂರಿ ತರ ಉಪ್ಪು ಬಿಡುತ್ತೆ. ದುಡ್ಡು ಬೇಕು ಅಂತ ಹೇಳಿ ಕಳ್ಸಿದ್ದೆ, ಕೊಡ್ಲಿಲ್ವಾ? ದುಡ್ಡು ಕೊಡೋದು ಹಾಳಾಗೋಗ್ಲಿ. ಇವ್ರು ಯಾಕ್ರಿ ನಮ್ಗೆ ಹೊಡಿಬೇಕು? ನೀವು ಕೇಳಿದಾಗೆಲ್ಲ ದುಡ್ಡನ್ನ ಕಿತ್ತಿ ಕಿತ್ತಿ ಕೊಡೋದಕ್ಕೆ ಹಿತ್ತಲಲ್ಲಿ ದುಡ್ಡಿನ ಗಿಡ ಹಾಕಿದ್ದನ್ನು ನೋಡ್ಕೊ ಬನ್ನಿ. ಈ ಕಡೆ ಜೇಬ್ ತುಂಬಾ ದುಡ್ಡು ಇಟ್ಕೊಂಡಿಲ್ಲ. ಇದು ಕೊಂಡವ್ರ ದುಡ್ಡು, ನಿಮಗ್ ಕೊಡೋದಲ್ಲ. ಅಭಿ, ಈಗೇನು ದುಡ್ಡು ಕೊಡ್ತಿರೋ ಇಲ್ವೋ? ದಿಪ್ಪರ್ಲಾಗ ಹಾಕಿದ್ರು ದುಡ್ಡು ಸಿಗಲ್ಲ. ನೀವು ಹೂವನ್ನೇ ಬಾವನ್ ಜೇಬ್ನ ಕತ್ತರಿಸಿ ದುಡ್ಡು ನಲ್ಲಂಗೆ ಉದುರಿಸ್ಬಿಡ್ತೀನಿ. ಬೇಡ ಬೇಡ, ಬಲವಂತವಾಗಿ ದುಡ್ಡನ್ನ ತಗೋಬಾರ್ದು. ಅವರಾದ್ರೆ ಇಷ್ಟಪಟ್ಟು ಕೊಡ್ಲಿ. ಇಷ್ಟಪಟ್ಟು ನಾನು ಆಗ್ಲೇ ಕೊಟ್ಟನಲ್ಲ. ರಾಜಕ್ಕೆ ನಾನು ತುಂಬಾ ದಿನದಿಂದ ಗಮನಿಸ್ತಾ ಇದ್ದೀನಿ. ಅದೇ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಇವೆ 3000 ಅಂತ ನೀವು ಕೇಳಿದ ತಕ್ಷಣ ಬಾವ ₹3000 ಎಚ್ಚೆತ್ತು ಕೊಟ್ಟು ಬಿಡ್ತಿದ್ರು. ಆದ್ರೆ ಈಗ 3000 ಇರ್ಲಿ, ₹300 ಕೊಡ್ತಿಲ್ಲ. ಯಾವಾಗ ನೋಡಿದ್ರು ವ್ಯಾಪಾರ ಚೆನ್ನಾಗಾಗ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರ್ತಾರೆ. ಹೀಗಾದ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಗತಿ ಏನು? ಬೇರೆಯವ್ರ ಮನೇಲಿ ಹೆಂಡತಿ ಕೇಳಿದ್ರೆ ಸಾಕು, ಗಂಡ ದುಡ್ಡನ್ನ ತಂದು ಸುರಿಯೋಕೆ ಕಾಯ್ತಾ ಇರ್ತಾನೆ. ದುಡ್ಡು ಕೇಳೋದಕ್ಕೆ ಒಂದು ದಾರಿ ಇದೆ, ಆದ್ರೆ ಅದಕ್ಕೆ ನೀವು ಎಸಲ್ಬೇಕು. ಬಲವಂತವಾಗಿ ದುಡ್ಡನ್ನ ತಗೊಳೋದು ಬೇಡ. ಅದಕ್ಕೆ ತುಂಬಾ ಸಿಂಪಲ್. ಈಗ ನೀವು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ, ಬಾವ ನಿಮ್ಗೆ ₹1,00,000 ಕೊಡದೇ ಇರ್ತಾರ. ಹಾರ್ಟ್ ಆಪರೇಷನ್ ಆದ್ರೆ ಅವ್ನು ನಿಮ್ಗೆ 10 ಲಕ್ಷ ಕೊಡದೇ ಇರ್ತಾನೆ. ವಾಟ್ ಯು ಮೀನ್? ಅವೆಲ್ಲ ನನಗೆ ಆಗ್ಬೇಕಾ? ಬಿಡ್ತೂನಿ ಆಗ್ಬಾರ್ದು. ಅದಕ್ಕೆ ಯಾವುದೋ ಒಂದು ಸಿಂಪಲ್ ಆಗಿರೋ ಕಾಯಿಲೆನ ತರ್ಸೋಣ, ದುಡ್ಡನ್ನ ವಸೂಲಿ ಮಾಡೋಣ. ಹೌದು, ಈಗ ನನಗ್ ಕಾಯಿಲೆ ಬಂದ್ರೆ ನಿಮಗ್ ಮನೆ ಸಿಗುತ್ತಾ? ಏನ್ ಜಾಜಿ ಅವರೇ ಹಿಂಗಂತೀರಾ? ಇದೊಂಥರ ಮಾನವ ಸರಪಳಿ. ನಿಮಗೆ ದುಡ್ಡು ಬಂದ್ಮೇಲೆ ನೀವು ನಮಗೆ ದುಡ್ಡು ಕೊಡ್ತೀರಾ. ಇಂಥ ಕಾಯಿಲೆ ಇದೆ, ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ದುಡ್ಡು ಇಸ್ಕೊಳ್ಳೋದು ಮುಖ್ಯರೋದು. ಅಂತಾನೆ ಬರ್ತಾರಪ್ಪ. ಆಗ ಭಾವ ಸಿಕ್ಕಾಬಟ್ಟೆ ಬ್ಯುಸಿ ಆಗಿರ್ಬೇಕಾದ್ರೆ ನೀವು ಕಾಯಿಲೆ ಬೀಳಬೇಕು, ದಿಢೀರ್ ಅಂತ ಅಪ್ಸೆಟ್ ಆಗ್ಬಿಡ್ಬೇಕು. ಆಗ ಭಾವನ ಕೈಲಿ ಬರೋಕ್ಕಾಗಲ್ಲ. ಆ ಕೆಲಸನ ನಮಗೆ ವಹಿಸ್ತಾರೆ. ಆಗ ನಾವು ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ, ಡಾಕ್ಟರ್ ಹತ್ರ ತೋರಿಸ್ತೀವಿ, ಬಿಲ್ ತಂದು ಕೊಡ್ತೀವಿ. ಹೆಂಗಿದೆ ಐಡಿಯಾ? ಒಳ್ಳೆ ಐಡಿಯಾ. ಇಂಥ ಒಳ್ಳೆ ಐಡಿಯಾ ಕೊಟ್ಟಿರೋ ನಮಗೇನು ಇಲ್ವೋ? ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಟೇಕ್ ದಿಸ್ 200. ಗುಡ್ ಮಾರ್ನಿಂಗ್ ಅಣ್ಣಯ್ಯ. ನಿನಗೂ ಗುಡ್ ಮಾರ್ನಿಂಗ್ ಹೇಳುವಷ್ಟು ಟೈಮು ನನಗಿಲ್ಲಮ್ಮ. ಯಾವುದೋ 2 ಲೈನ್ನ ಅರ್ಜೆಂಟಾಗಿ ನೋಡಕ್ ಹೋಗ್ತಾ ಇದ್ದೀನಿ, ಬರೋದು ಲೇಟ್ ಆಗ್ಬೋದು. ನನಗೆ ಊಟ ಬೇಡ. ಅಣ್ಣಯ್ಯ, ಹೋಗೋದು ಹೋಗ್ತೀಯಾ, ಖರ್ಚಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗೋ. ದೇವ್ರು ಕೊಟ್ಟ ತಂಗಿ, ಹೊರಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಆಯ್ತು ಬಿಡು, ಬಂದ್ಮೇಲೆ ಡಬ್ಬಲ್ ವಸೂಲಿ ಮಾಡ್ತೀನಿ. ಅದಕ್ಕೆ ಭಾವ ಸಿಕ್ಕಾಬಟ್ಟೆ ಅರ್ಜೆಂಟಲ್ಲಿದ್ದಾರೆ, ಇದೇ ಸರಿಯಾದ ಸಮಯ, ನೋಡ್ಕೊಳ್ಳಿ. ಜಾಜಿಯವ್ರೆ, ಏನಾಯ್ತು? ಯಾಕೋ ಗೊತ್ತಿಲ್ಲ ಅಭಿ, ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಎಲ್ಲಿ ಅಂತ ಹೇಳಿ ಅಭಿ, ಎಲ್ಲಾ ಕಡೆ ಸುಸ್ತಾಗ್ತಿದೆ. ಎಡಗೈ ಸುಸ್ತು, ಎಡಗಾಲ್ ಸುಸ್ತು, ಎಡದ ಕಡೆ ಸೊಂಟ ಸುಸ್ತು. ಸೊಂಟಕ್ಕೆ ಆಯಿಂಟ್ಮೆಂಟ್ ಹಾಕ್ಲಾ? ಅಭಿ, ಆಯಿಂಟ್ಮೆಂಟ್ಗೆಲ್ಲ ವಾಸಿ ಆಗಲ್ಲ. ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಬರೀ ಎಡಗಡೆನೆ ಸುಸ್ತಾಗ್ತಿದ್ಯಲ್ಲ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇದು ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಎಡಗಡೆ ನೋವು ಬಂದ್ರೆ ತುಂಬಾ ಕಷ್ಟ ಕಣೋ. ಅಯ್ಯೋ, ಏನು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವೇ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂದ್ರೆ ನನಗೆ ಟೈಮೇ ಇಲ್ವೇ. ಅಭಿ, ನಿಮ್ ಬಿಸ್ನೆಸ್ ತಾನೇ ಮುಖ್ಯ. ನೀವ್ ಹೋಗಿ, ನಾನೇನಾದ್ರೂ ಬದುಕಿದ್ರೆ ಸಾಯಂಕಾಲ ನನ್ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ರಾಜವ್ರೆ, ಈ ಮಾತು ಮಾತ್ರ ಆಡ್ಬೇಡಿ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ಇಲ್ಲೇ ಬಿಟ್ಟು ಹೋಗ್ತೀನ? ನಮ್ಮ ಮನೆಯ ಮುತ್ತರತ್ನಗಳ ಸ್ವಲ್ಪ ಬನ್ನಿಪ್ಪ ಇಲ್ಲಿ. ಏನು ಬಾವ ಸಿಕ್ಕಾಪಟ್ಟೆ ಮರ್ಯಾದೆ ಕೊಟ್ಟು ಕರಿತಾ ಇದ್ರ? ಕಾರ್ಯವಾಸಿ ಕತ್ತೆ ಕಾಲು ಬೇಕಾದ್ರೆ ಹಿಡಿತಾನೆ ಇವನು. ನಿಮ್ಮನ್ನ ನೀವು ಕತ್ತೆಗಳು ಅಂತ ಯಾಕೆ ಅಂದ್ಕೊಳ್ತಿರೋ? ಕಷ್ಟಗಳ
ಮಸಾಲೆ ದೋಸೆ ಹೋಟ್ಲು ಓಪನ್ ಆಗಿದೆ, ಗೊತ್ತಿರ್ಬೇಕಲ್ಲ ನಿಮ್ಗೆ. ಜಾತಿ ಅವರಲ್ಲಿ ಸುಸ್ತು ಸುಸ್ತು ಅಂತ ಒದ್ದಾಡ್ತಿದ್ದಾರೆ. ನಿಮ್ಗೆ ಮಸಾಲೆ ದೋಸೆ ಬೇಕಾ? ಯಾವ್ದಾದ್ರು ಒಳ್ಳೆ ಆಸ್ಪತ್ರೆ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬನ್ನಿ. ತಗೊಳ್ಳಿ, 1,000 ಇದೆ. ಇದು ಡಾಕ್ಟರ್ ಕಾಂಪೌಂಡ್ರಿಗ? ಅಭಿ, ಸಣ್ಣ ಹಾಸ್ಪಿಟಲ್ ತೋರಿಸಿದ್ರೆ ವಾಸಿ ಆಗಲ್ಲ, ದೊಡ್ಡ ಹಾಸ್ಪಿಟಲ್ ತೋರಿಸ್ಬೇಕು. 4,000 ಇದೆ. ಇಲ್ಲಿ ಒಟ್ಟು 5,000 ಆಯ್ತು. ಅರ್ಜೆಂಟ್ ಕೆಲಸ ಇದೆ, ನಾನಿನ್ನು ಬರ್ತೀನಿ. ಮತ್ತೆ ಶ್ರೀರಂಗಮ್ಮ ಏನ್ ನೋಡ್ತಾ ಇದ್ದೀರಾ? ನಡೀರಿ ಸುಮ್ಮನೆ. ಬೆಳಿಗ್ಗೆ ಹೋಗ್ಬೇಕಾಗ್ಲೇ ಯಾವ್ದೋ ಜಮೀನ್ ನೋಡ್ಬೇಕು ಅಂತ ಟಿಂಗ್ ಅಂತ ತೆಗೆದುಕೊಂಡು ಹೋದ್ಯಲ್ಲ, ಈಗ ಬಾಲ ಸುಟ್ಟು ಬೆಕ್ಕಿನ ಥರ ಬಂದಿದ್ಯಲ್ಲ, ಯಾಕೋ? ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು, ಈಗ ಹುಷಾರಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸ ತಾನೇ ಆಗತ್ರಿ? ಏ, ನೀನು ದಿನಸಿಗೆ ದುಡ್ಡು ಕೊಡದೆ ಹೋದ್ರೆ ಇವಳು ಏನ್ ಹಾಕಿ ಬೇಯಿಸ್ತಾಳೆ? ಎಲ್ಲರಿಗೂ ಅವ್ರ ಹೊಟ್ಟೆದೇ ಚಿಂತೆ. ಜಾತಕ್ಕೆ ನಾವೀಗ ಹುಷಾರಾಗಿ ಅಭಿನಯಿಸ್ಬೇಕು. ಯಾವುದೇ ಕಾರಣಕ್ಕೂ ನಾ ಮಾಡ್ತಿರೋದು ನಾಟಕ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹೇಳಿ ಕೇಳಿ ಪಾಂಡುರಂಗ ತಿರುಗಾಡ್ದಾಗ ಬಳಗದವನು. ಓಕೆ, ನೀವ್ ಯಾವ್ದಾದ್ರು ಡೈಲಾಗ್ ಮರೆತ್ರೆ ಅದನ್ನ ನಾನ್ ಮ್ಯಾನೇಜ್ ಮಾಡ್ತೀನಿ. ನೀವು ಬಿಟ್ಟಿರೋ ಪಾಯಿಂಟ್ಸ್ನ ನಾನು ಕವರ್ ಮಾಡ್ತೀನಿ. ನೀವಿಬ್ರು ಬಿಟ್ಟಿರೋ ಪದಗಳನ್ನ ನಾನು ತುಂಬ್ತೀನಿ. ಏನಾಯ್ತು? ನಾಟಕ ಶುರು. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ಜರ್ಸ್ಕೊಳು. ಹೇಗಿದ್ಯಮ್ಮ? ಪರವಾಗಿಲ್ವಾ? ಡಾಕ್ಟ್ರು ಏನಂದ್ಲು? ಪಲ್ಲು, ಒಂದ್ ಲೋಟ ನೀರ್ ತಗೊಂಡ್ ಬರ, ಮಾತ್ರೆ ನುಂಗ್ಬೇಕು. ಜಾಜವ್ರೆ, ಡಾಕ್ಟ್ರು ಏನಂದ್ರು? ಅಭಿ, ಸುಸ್ತಾಗಿದ್ದೀನಿ ಅಂತ ಸಲ್ಗೆ ತಗೋಬೇಡಿ, ಮಾತ್ರೆ ನುಂಗ್ಬಿಟ್ಟು ಮಾತಾಡ್ತೀನಿ. ಜಾಜವ್ರೆ, ಈಗ ಹೇಳಿ, ಡಾಕ್ಟ್ರು ಏನಂದ್ರು? ಏನು ಅಂತ ಹೇಳಿ ಅಭಿ? ಟೆಸ್ಟ್ ಮೇಲೆ ಟೆಸ್ಟು, ಯಾವುದೋ ಗ್ಲೂಕೋಸ್ ಟೆಸ್ಟು ಅಂತ ಹೇಳಿದ್ರು. ಆಮೇಲೆ ಬ್ಲಡ್ ಅನಾಲಿಸಿಸ್ ಅಂದ್ರು, ECG ಅಂದ್ರು, ಆಮೇಲೆ PCG ಅಂದ್ರು, ಆಮೇಲೆ ABCDEFG ಅಂದ್ರು, ಎಕ್ಸ್ರೇ ಮಾಡಿಸ್ಬೇಕು ಅಂದ್ರು. ನನ್ನನ್ನ ಫ್ಲೋರ್ ಮಿಲ್ ಮೇಲೆ ಓಡಿಸಿದ್ರು. ಜಾಜಕ್ಕೆ ಅದು ಫ್ಲೋರ್ ಮಿಲ್ ಅಲ್ಲ, ಥ್ರೆಡ್ ಮಿಲ್. ಆಮಿಲ್ಲು ಸಾಮಿಲ್ಲು. ಅಲ್ಲ, ಈ ಟೆಸ್ಟ್ಗಳನ್ನೆಲ್ಲ ನಾನು ಕೇಳಲೇ ಇಲ್ವಲ್ಲ. ನೀವ್ ಕೇಳ್ದೇ ಇರೋಂಥ ಟೆಸ್ಟ್ ನಾನು ಮಾಡಿಸ್ಕೊಂಡಿದೀನಿ ಅಂದ್ರೆ ನನ್ಗೆ ಇಷ್ಟು ಗಾಬರಿ ಆಗಿರ್ಬೇಡ ಅಭಿ. ABCDEFG ಟೆಸ್ಟ್ ಅಂದಾಗ ಏನ್ ಡಾಕ್ಟ್ರೆ ಅಂತ ಕೇಳ್ದೆ. ಸುಮ್ನೆ ಬಾಮ, ಡೋಂಟ್ ವರಿ ಅಂದ್ರು. ಅಲ್ಲ, ಎಷ್ಟು ಖರ್ಚಾಯ್ತು? ನೀವು ಕೊಟ್ಟಿದ್ರಲ್ಲ 5,000 ರೂಪಾಯಿ, ಅದಷ್ಟು ಖರ್ಚಾಗೋಯ್ತು. ಅದ್ರ ಮೇಲೆ ಇನ್ನೂ 5,000 ರೂಪಾಯಿ ಖರ್ಚಾಗಿದೆ. ನೀವು 5,000 ರೂಪಾಯಿ ಕೊಟ್ಬಿಟ್ರೆ ನಾವು ತಗೊಂಡೋಗಿ ಡಾಕ್ಟ್ರಿಗೆ ಕೊಟ್ಟು ಬಂದ್ಬಿಡ್ತೀವಿ. ಅಲ್ಲ, ಅಷ್ಟು ಟೆಸ್ಟ್ಗಳನ್ನ ಒಂದೇ ಸಲ ಮಾಡ್ತಿದ್ರೆ ಬಾಡಿ ತಡ್ಕೊಳ್ಬೇಕೋ ಬೇಡವೋ? ತುಂಬಾ ಸೀರಿಯಸ್ ಕಾಯಿಲೆ ಅಂತ ಕಣೋ. ಈ ತರ ಸುಸ್ತಾಗ್ಬಾರ್ದಂತೆ. ಸುಸ್ತಾದ್ರೂ ಎಡಗಡೆ ನೋವು ಬರ್ಲೇಬಾರ್ದಂತೆ. ಹಾಗೇನಾದ್ರೂ ನೋವು ಬಂದ್ರೆ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು. ಯಾವ್ದಕ್ಕೂ ಒಂದು 10 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮೊದಲು ಈ 5,000 ಅವ್ರು ಕೊಟ್ಟು ಬಿಡೋ. ಖರ್ಚು ಮೇಲ್ ಖರ್ಚು, ಖರ್ಚು ಮೇಲ್ ಖರ್ಚು. ಏನು ಮಾಡೋದು ಅಭಿ? ಸುಸ್ತು ಮೇಲ್ ಸುಸ್ತು, ಸುಸ್ತು ಮೇಲ್ ಸುಸ್ತು. ಹೌದು ರೀ, 2 ಎಕರೆ 4 ಕುಂಟೆ ಇದೆ. ಹೊಸರು ಅಂತ ಬಿಡಕ್ಕಾಗತ್ತಾ? ಇಂಚು ಲೆಕ್ಕ ಹಾಕ್ಬೇಕಾಗತ್ತೆ. ಇನ್ನು ಅರ್ಧ ಗಂಟೆಯಲ್ಲಿ ಆ ಸ್ಪಾಟಿಗೆ ಬರ್ತೀನಿ. ಆ ಪಾರ್ಟಿನ ಕರ್ಕೊಂಡ್ ಬನ್ನಿ. ಇವತ್ತೇ ಅಗ್ರಿಮೆಂಟ್ ಮುಗಿಸ್ಬಿಡೋಣ. ಮಗನೇ, ಯಾವಾಗ ನೋಡಿದ್ಲು ಹಳಿ ಬಿಲ್ಲೇ ಇರ್ತೀಯಲ್ಲೋ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನೀನು ಇದ್ದಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಸ್ತಿದ್ದೆ. ಮೆಣಸಿನ್ಕಾಯಿ ಬಜ್ಜಿ ಏನು, ಸಿಹಿ ಪೊಂಗಲ್ಲೇ ತಿನ್ನೋಕ್ಕಾಗತ್ತ ನೋಡೋಣ. ಹಾಗಿದ್ರೆ ಈಗ ನೀನು ಹೋಗೋ ಕೆಲಸ ಆಗತ್ತೆ ಅಂತೀಯಾ? ಅಡ್ಡ ಬಾಯಿ ಹಾಕಿದ್ಮೇಲೆ ಆಗದೆ ಇರತ್ತಾ? 1 ಲಕ್ಷ ರೂಪಾಯಿ ಕಮಿಷನ್ ಸಿಗತ್ತೆ. ಅದೇನಾದ್ರೂ ಮಿಸ್ ಆಯ್ತೋ, ಈ ಮನೇಲಿ ಯಾರು ಮಿಸ್ ಆಗ್ತಾರೋ ನಂಗೆ ಗೊತ್ತಿಲ್ಲ. ಜಾಜಕ್ಕೆ ಭಾವ ಸಿಕ್ಕಾಬಟ್ಟೆ ಬಿಸಿ ಆಗಿದ್ದಾರೆ. ಹಾಗಾದ್ರೆ I am sick. ಏನಾಯ್ತು ಜಜಕ್ಕೆ? ಕಾಲ್ ನೋವಾ? ಜೊತೆ ಕೈಯೂ ನೋವು. ಲಾಮ ಇನ್ನೂ ಒಂದು ಹೆತ್ತಿಲ್ಲ, ತೊಟ್ಟು ಕಟ್ಟಲಿಲ್ಲ, ಆಗಲೇ ಈ ರೀತಿ ಕೈಕಾಲು ನೋವು ಅಂತ ಕೂತ್ಕೊಂಡ್ರೆ ಹೇಗೆ? ಇಂಥ ಸೊಸೆ ಮನೆ ನಿಲ್ಲೋ ಬದಲು ನನ್ನ ಮಗನಿಗೆ ಮದುವೆನೇ ಮಾಡದೇ ಇದ್ದಿದ್ಲೇ ಚೆನ್ನಾಗಿರ್ತಿತ್ತು. ಜಾಜಿಗೆ ಈ ರೀತಿ ಆಗಿದೆ ಅಂತ ಹಾಸ್ಪಿಟ್ಲಿಗೆ ತೋರ್ಸೋದ್ ಬಿಟ್ಟು ಬೈತಾ ಇದೆಯಲ್ಲಮ್ಮ. ನನ್ನ ತಾನೇ ತೋರಿಸಿದ್ದಾಯ್ತಲ್ಲೇ. ಡಾಕ್ಟರ್ ಇನ್ನೂ ಎಷ್ಟೊಂದು ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದಾರಲ್ಲ. ಅದಕ್ಕೆ ಏನಿಲ್ಲ ಅಂದ್ರು ದರಿದ್ರಕ್ಕೆ 10,000 ರೂಪಾಯಿ ಖರ್ಚಾಗೇ ಆಗುತ್ತೆ. ಅಲ್ಲಯ್ಯ, ಬಾಯ್ಲಿ
ಏನಮ್ಮ ಆಯ್ತು? ಜಾಜಕ್ಕೆ ಹೆಲ್ತ್ ತುಂಬಾ ಹಾಳಾಗ್ತಾ ಇದೆ ಅಣ್ಣಯ್ಯ. ನಿನ್ನ ತಾನೇ 10,000 ರೂಪಾಯಿ ಖರ್ಚು ಮಾಡಿದ್ನಲ್ಲ, ಇನ್ನೂ ಸರಿಯಾಗಿಲ್ವಾ? ಅಭಿ ನೀವ್ ತುಂಬಾ ಬಿಸಿ ಅಂತ ಅನ್ಸುತ್ತೆ. ಹೇಳ್ತೀನಿ ಕಂಡ್ರೆ ನಿಮ್ಗಷ್ಟಕ್ಕಷ್ಟೇ. ನೀವ್ ನೋಡಿ ಬದುಕಿದ್ರೆ ಸಂಜೆ ಮಾತಾಡ್ತೀನಿ. ಸಾಯೋ ಮಾತಾಡಿ ಆಡಿ ಯಾಕ್ರಿ ನನ್ನನ್ನು ಸಾಯಿಸ್ತಾ ಇದ್ದೀರಾ? ಏನ್ರಿ ಆಯ್ತು? ಈ ಕಡೆ ಹಾರ್ಟ್ ಇದೆಯಲ್ಲ, ಹಾರ್ಟ್ ಇರೋದೇ ಅಲ್ಲಿ. ಅಲ್ಲಿ ಪೇನ್ ಆಗ್ತಿದೆ. ನಾನು ಆವತ್ತೇ ಬಡ್ಕೊಂಡೆ, ನಿಮ್ಮ ಹಾರ್ಟ್ ಅಲ್ಲಿ ನನ್ನನ್ನು ಕೂರ್ಸ್ಕೊಳ್ಳಿ, ಯಾವ ಕಾಯಿಲೆ ಬಾರ್ದಿರೋ ಹಾಗೆ ನಾನು ಕಾವಲಿರ್ತೀನಿ ಅಂತ. ನನ್ನ ಮಾತನ್ನ ನೀವು ಕೇಳೋದೇ ಇಲ್ವೇ? ಅಭಿ ಇಂಥ ಟೈಮಲ್ಲಿ ಕಾಮಿಡಿನಾ? ಅಭಿ ಇನ್ನೂ ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂತ ನೆನ್ನೆ ಡಾಕ್ಟರ್ ನಂಗೆ ಹೇಳಿದ್ರು. ಟೆಸ್ಟ್ಗಳನ್ನ ಮಾಡಿಸ್ಕೊಂಬಂದ್ಬಿಡ್ಲಾ? ಎಷ್ಟು ಕೊಡ್ಬೇಕು? 500 1000ನಾ? ಲೇ ಪಾಂಡ್ರಂಗ, ನೀನ್ ಯಾವತ್ತಾದ್ರೂ ಆಸ್ಪತ್ರೆಗೆ ಹೋಗಿದ್ದೀನೋ? ಚೆನ್ನಾಗಿ ಕೇಳಿದೆ. ಕಾಯಿಲೆ ಬಂದಿದ್ರೆ ಕಷಾಯ ಕೂಡ ಸರಿ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಆಸ್ಪತ್ರೆಗೆ ಹೋಗೋ ಮುಖನ ಅದು? ಲೇ, ಆಸ್ಪತ್ರೆ ಒಳಗೆ ಎಡಗಾಲ ಇಟ್ಕೊಂಡು ಹೋಗಿ ಬಲಗಾಲ ಇಟ್ಕೊಂಡು ಹೊರಗಡೆ ಬರ್ಬೇಕು ಅಂದ್ರೆ ಲಕ್ಷ ಲಕ್ಷ ಖರ್ಚಾಗ್ಬಿಡುತ್ತೆ. ಅಲ್ಲಿ ನಿನಗೆ ಏನು ಕಾಯಿಲೆ ಇದೆ ಅಂತ ಮೊದಲು ಕೇಳಲ್ಲ, ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ. ನೀನು ಹೂ ಅಂದ್ಯೋ, ಬಾಯೊಳಗೆ ಬಟ್ಟೆ ತುರ್ಕಿ ಹೊಟ್ಟೆ ಕುಯ್ದು ಬಿಸಾಕ್ಬಿಡ್ತಾರೆ. ಅಭಿ ಒಂದು 10,000 ರೂಪಾಯಿನ ಈ ಕಡೆ ತಳ್ಳಿ. ಏನೋ ಮತ್ತೆ 10,000ನಾ? ಲೇ, ಏನ್ 10,000 ರೂಪಾಯಿ ಅಂತ ಬಾಯ್ ಬಿಡ್ತೀಯಾ? ಜಾಜಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಆ ಡಾಕ್ಟ್ರು ಜಾಜಿ ಅವರ ಮಹಿಳಾ ಸಂಘದ ವಿಮಲಾ ಅವರ ಗಂಡ. ಬೇರೆ ಡಾಕ್ಟರ್ ಆಗಿದ್ದಿದ್ರೆ 25,000 ರೂಪಾಯಿ ಇಸ್ಕೊಂಡಿರೋರು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೋಗ್ಲಿ ಬಿಡಿ ಅಭಿ. ನನ್ ಪೇನ್ ಅನ್ಭವಿಸ್ತಾ ಒಂದ್ಸಲ ಐಸ್ ಕ್ಲೋಸ್ ಮಾಡ್ಬಿಡ್ತೀನಿ. ಹಾಗೆ ಮಾತ್ರ ಮಾಡಬೇಡಿ, ಬಿಟ್ಟಿರೋ ಕಣ್ಣು ನಾ ಬಿಟ್ಟೇ ಇರಿ. ರೆಪ್ಪೆ ಮಾತ್ರ ಪಟ 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 ಅಂತ ಬಡಿತಾ ಇರ್ಲಿ. ತಗೊಂಡ್ರು, ಅದು ಎಷ್ಟಿದೆ ಅಂತ ಹೇಳಿದ್ರು. ಮತ್ತೆ 5,000 ರೂಪಾಯಿ ಕೊಟ್ಟಿದ್ದಲ್ಲ. ಅಭಿ ಹೇಗಾದ್ರೂ ಮಾಡಿ ಇನ್ನೂ 5,000 ರೂಪಾಯಿ ಅಡ್ಜಸ್ಟ್ ಮಾಡಿ. ಮಾತಾಡ್ಸಿ ರಂಗಮ್ಮನವ್ರೆ, ನಾನು ಯಾವುದೋ ಒಂದು ವ್ಯವಹಾರದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ಕಮಿಷನ್ ಅಂತ ದುರ್ರಿದ್ರಕ್ಕೊಂದು 1,00,000 ರೂಪಾಯಿ ಸಿಗತ್ತೆ. ಈಗ 5,000 ರೂಪಾಯಿ ಕೊಡಿ, ದುಡ್ಡು ಬಂದ ಮೇಲೆ 5,050 ರೂಪಾಯಿ ಕೊಡ್ತೀನಿ. ಬಂದೆ ತಾಳು. ಅಲ್ಲ ರೀ, ನಿನ್ನೆ ತಾನೇ ಅಷ್ಟೊಂದು ಟೆಸ್ಟ್ಗಳನ್ನ ಮಾಡಿಸಿದ್ದೀರಾ, ಇನ್ನೇನು ಉಳಿದಿದೆ ಅಂತ ಟೆಸ್ಟ್ ಮಾಡಿಸ್ತೀರಾ? ಅಭಿ ನೀವು ಡಾಕ್ಟರ್ ತರ ಮಾತಾಡ್ಬೇಡಿ. ನೀವು ಮಾತಾಡ್ದಷ್ಟು ನನ್ನ ಪೇನ್ ಜಾಸ್ತಿ ಆಗುತ್ತೆ. ಮಗನೇ ತಗೊಳ್ಳೋ, ಸಂಜೆಗೆ 5,050 ರೂಪಾಯಿ ಬಂದಿರಬೇಕು. ಇಲ್ಲಾಂದ್ರೆ ನಿನ್ನ ಪಾಲಿಗೆ ನಾನು ಭದ್ರ ಮಾಡಿ ಹಾಕ್ತೀನಿ. ತಗೊಳ್ರು, ಬರ್ತೀನಮ್ಮ. ತಿಂಡಿ ತಿಂದೆ ಹಾಗೆ ಹೋಗ್ತಾ ಇದ್ಯಾ? ಯಾವ ನಾಯಿ ಬೇಕಮ್ಮ ನೀನು ತಿಂಡಿ? ಬದುಕಿದ್ರೆ ಬಂದು ತಿಂತೀನಿ. ಜಾಜಕ್ಕೆ ಬದುಕಿದ್ರ? ಅಲ್ಲ, ನಾನು ಬದುಕಿದ್ರೆ. ಅದಕ್ಕೆ ದುಡ್ಡು ಬಂದಾಯ್ತು, ಇನ್ನೂ ತಡ ಮಾಡೋದು ಬೇಡ. ನಾವು ಆದಷ್ಟು ಬೇಗ ಚೆಕಪ್ ಮಾಡ್ಕೊಂಡು ಬಂದ್ಬೇಡ. ನಡೀರಿ. ಇವನು ಯಾವ ಆಸ್ಪತ್ರೆಗೆ ಹೋಗ್ತಾಳೆ? ದುಡ್ಡನ್ನ ಬೀಗ್ಸೋದಕ್ಕೆ ಈ ರೀತಿ ಆಟ ಆಡ್ತಾ ಇದ್ದಿಲ್ಲ. ಕಲಿಸ್ತೀನಿ, ಬುದ್ಧಿನ ಕಲಿಸ್ತೀನಿ. ಡಾಕ್ಟ್ರೇ, ಸರಿ, ನಿಮ್ಮ ಮಗನ ಕರೀರಿ. ಲೇ ಮಗನೇ, ಬಾಬಾ ಇಲ್ಲಿ. ಪಾಂಡ್ರಂಗ ಆಗಿದ್ದಾರೆ ನಿಂತೆ. ಏನು ಅಂತ ಹೇಳಿ ಡಾಕ್ಟ್ರೆ, ಅದೇನೋ ವಿಚಿತ್ರವಾದ ಟೆಸ್ಟ್ಗಳನ್ನ ಮಾಡಿಸೋದು ಶುರು ಮಾಡಿಬಿಟ್ಟಿದ್ದಾರೆ. ದಿನಕ್ಕೆ 10,000 ರೂಪಾಯಿ ಕೈಯಿಂದ ನೆಗೆದು ಬೀಳ್ತಾ ಇದೆ. ಆದ್ರೆ ಕಾಯಿಲೆ ಮಾತ್ರ ಕಮ್ಮಿ ಆಗ್ತಿಲ್ಲ ಮುಂದದು. ಈಗ ಎಲ್ಲಿದ್ದಾರೆ ನಿನ್ನ ನಿಂತೆ? ಅಲ್ಲಿದ್ದಾರೆ ನೋಡಿ. ಬನ್ನಿ. ಏನನ್ನ ಆಗ್ತಾ ಇದೆ? ಮೈಕೈ ಎಲ್ಲ ಸುಸ್ತು, ಅಲ್ಲಲ್ಲಿ ನೋವು. ಎಡಗಾಲ ಇದೆಯಲ್ಲ, ಅದನ್ನು ಎತ್ತಿಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಎಡಗೈನ ಹೀಗೆ ಆಡ್ಸಕ್ಕೆ ಆಗಲ್ಲ. ತುಂಬಾ ಕಷ್ಟಪಟ್ಟು ಹೆಜ್ಜೆನ ಎತ್ತಿ ಇಡಬೇಕು. ಇಷ್ಟೆಲ್ಲ ತೊಂದರೆ ಆಗ್ತಿರೋದು ನಿಮ್ಗ ಇಲ್ಲ ಅವ್ರಗ? ಅವ್ರಿಗೆ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನಿರ್ತೀರಾ? ಅವರೇ ಹೇಳ್ತಾರೆ. ಡಾಕ್ಟ್ರೇ, ಅವ್ರು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಅವ್ರು ಮಾತಾಡಿದ್ದು ನನ್ನ ಪರವಾಗೇನೆ. ಹಾಗಾದ್ರೆ ನಿನಗೆ ಕೂಡ ಇಂಜೆಕ್ಷನ್ ಅವ್ರಿಗೆ ಕೊಟ್ಬಿಡ್ಲಾ? ಇಂಜೆಕ್ಷನ್ ಎಲ್ಲ ಯಾಕೆ, ನಮಗೆ ಮಾತ್ರ ಓಕೆ. ಡಾಕ್ಟರ್, ಈಗಾಗಲೇ ನಮ್ಮ ಜಾಜತ್ಗೆನ ನರ್ಸಿಂಗ್ ಹೋಮ್ ತೋರಿಸ್ತಾ ಇದೀವಿ. ಇನ್ನೊಬ್ಬ ಡಾಕ್ಟರ್ ತೋರಿಸಿದ್ರೆ 2 ತರ ಮಾತ್ರ ಆಗಲ್ವಾ? ಎಷ್ಟು ಆಗಿದೆಯಾ? ಅದೇ ಡಾಕ್ಟ್ರೆ,
ಈಗಾಗ್ಲೇ 20,000 ರೂಪಾಯಿ ನೆಗೆದು ಬಿದ್ದಿದೆ. ಅದೆಂತ ಟೆಸ್ಟು ಎಲ್ಲಿ ರಿಪೋರ್ಟ್ಸ್ ಕೊಡಿ. ಅದು ರಿಪೋರ್ಟ್ಸ್ ಅಲ್ಲ? ಜಾಜಿ ಅವರೇ ರಿಪೋರ್ಟ್ಸ್ ಎಲ್ಲಿ? ರಿಪೋರ್ಟ್ಸ್ ಡಾಕ್ಟರ್ ಇಟ್ಕೊಂಡ್ಬಿಟ್ರು. ಆ ರಿಪೋರ್ಟ್ ನ ಡಾಕ್ಟರ್ ಇಟ್ಕೊಂಡು ನೆಕ್ಸ್ಟಲ್ಲ ನಿಮ್ ಕೈಲಿ ಯಾಕೆ ಕೊಟ್ಟಿಲ್ಲ? ದುಡ್ಡು ಕೊಟ್ಟ ಮೇಲೆ ರಿಪೋರ್ಟ್ ನ ಕೊಡ್ಬೇಕು. ಏನು ಆ ಡಾಕ್ಟರ್ ಹೆಸರು? ಅದು ಅವ್ರ ಹೆಸರು ಡಾಕ್ಟರ್ ಡಿಸೋಜಾ. ಈ ಹೆಸರು ನಾನು ಕೇಳೇ ಇಲ್ವಲ್ಲ. ಅಲ್ಲ, ರಿಪೋರ್ಟ್ ಕೊಡದೆ ಪೇಷಂಟ್ ಕಳಿಸಿದ್ದಾನೆ ಅಂದ್ರೆ ಅವರೆಂತ ಡಾಕ್ಟ್ರು? ನಮ್ಮ ಕೈ ಕೊಡು. ಹಾ, ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳಮ್ಮ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಬನ್ನಿ, ನಿಧಾನ ಬನ್ನಿ. ಡಾಕ್ಟ್ರೆ, ಏನಾಗಿದೆ ನನ್ನ ಸೊಸೆಗೆ? ಏನು ಆಗಿಲ್ಲಮ್ಮ, ಸೋಮಾರಿತನ. ನೀವು ಕೆಲಸ ಹೇಳ್ತೀರಾ ಅಂತ ಹೀಗೆ ಮಾಡ್ತಾ ಇದ್ದಾರೆ. ಅಲ್ಲ, ಅವಳು ಹೀಗೆ ಮಾಡಬಹುದಾ? ಮಾಡಿದಾರಲ್ಲ, ನೀವು ಏನು ಹೇಳಿದ್ರೆ ಸುಮ್ಮನೆ ಇದ್ದೀರಾ? ಡಾಕ್ಟ್ರೆ ಅಂತ ಹೇಳಿ. ಓ ಡಾಕ್ಟ್ರೆ, ನಮ್ಮ ಜಾತಕ್ಕೆ ಏನಾಗಿದೆ? ರಂಗಮ್ನವ್ರಿಗೆ ಹೇಳಿದ್ದೀನಿ, ಅವರೆಲ್ಲ ನಿಮ್ಗೆ ಹೇಳ್ತಾರೆ. ಏನಂತ ಹೇಳ? ಇನ್ನೊಬ್ಳು ಲೇಡಿ ಡಾಕ್ಟರ್ ಇದ್ದಾಳಂತೆ, ಅವಳು ಬಂದು ಔಷಧಿ ಕೊಟ್ಟರೆ ಎಲ್ಲ ಸರಿ ಹೋಗುತ್ತಂತೆ. ಅವ್ರು ಇಂಜೆಕ್ಷನ್ ಕೊಡ್ತಾರೋ ಏನೋ? ಅಷ್ಟೇ, ಯಾವುದೇ ಕಾರಣಕ್ಕೂ ಇಂಜೆಕ್ಷನ್ ಮಾತ್ರ ಬೇಡ ಅಂತ ಹೇಳ್ಬಿಡಿ. ಫಿಸಿಯೋಥೆರಪಿ ಲೇಡಿ ಡಾಕ್ಟರ್ ಬರ್ತಾರೆ, ಫಿಸಿಯೋಥೆರಪಿ ಕೊಡ್ತಾರೆ ಅಷ್ಟೇ. ಹೌದಾ? ಹಾಗಾದ್ರೆ ಓಕೆ. ಮನೆಯಲ್ಲಿ ಎನಿಬಡಿ? ಯಾರು ನೀವು? ಫಿಸಿಯೋ. ಫಿಸಿಯೋಥೆರಪಿಸ್ಟಾ? ಪೇಷಂಟ್ ಎಲ್ಲಿ? ಏನಪ್ಪ, ಜಾಜಿತ್ಗೆನ ರಿಪೇರಿ ಮಾಡೋದಕ್ಕೆ ಡಾಕ್ಟರ್ ಬಂದಿದ್ದಾರೆ. ಅದು ಇವ್ರೇನ್ ಡಾಕ್ಟರ್ ಅಥವಾ ಕಾರ್ಪೆಂಟ್ರು? ಕರಗಸ, ಮಳೆ, ಚೈನು, ಜಂಪರು ಎಲ್ಲ ತಂದ್ಬಿಟ್ಟಿದಾರಲ್ಲ. ಜಾಜಿತ್ಗೆ ಲೆಫ್ಟ್ ಸೈಡ್ ಕಂಟ್ರೋಲ್ ತಪ್ತಾ ಇದೆಯಲ್ಲ, ಅದನ್ನ ಸರಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಡಾಕ್ಟ್ರೆ, ತಮ್ಮ ಹೆಸರೇನು ಅಂತ ಗೊತ್ತಾಗಿಲ್ಲ. ಪವಿನ್ ಬಾಬಿ. ನಮ್ಗೆ ಪರ್ವೀನ್ ಬಾಬಿ ಗೊತ್ತು, ಇದೆ ಪರ್ವೀನ್ ಬಾಬಿ. ಆಕೆ ನಮ್ಮ ಕಸಿನ್. ಸ್ವಲ್ಪ ಜಾರ್ಜಿನ ಖಾಲಿ. ಜಜತ್ಗೆ ನಿಮ್ಮ ಕತೆ ಮುಗೀತು. ಯಾರೋ ಹೊಸ ಲೇಡಿ ಡಾಕ್ಟರ್ ಬಂದಿದ್ದಾರೆ, ಫಿಸಿಯೋಥೆರಪಿಸ್ಟ್ ಅಂತ. ಪವೀನ್ ಬಾಬಿ ಅಂತ ಅವ್ರ ಹೆಸರು. ಪರ್ವೀನ್ ಬಾಬಿ ಕಸಿನ್. ಈಗೇನು ಮಾಡೋದು? ಅವ್ರು ಕೊಡ್ತಿರೋ ಟ್ರೀಟ್ಮೆಂಟು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಪ್ರೂವ್ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಬನ್ನಿ, ಮೆತ್ತಿಗೆ ಜಜತ್ಗೆ, ಮೆತ್ತಿಗೆ ಬನ್ನಿ. ಎಡೆಮ್ಮ, ಕೈ ಕೊಡು. ಎಡಗೈ ಎಡಗೈ. ಎಡಗಾಲನ್ನು ಇಲ್ಲಿಡಿ. ಮುಂದಕ್ಕಿದೆ. ಕಷ್ಟ, ಕಲ್ಕೊಂಡು ತುಂಬಾ ಕಷ್ಟ ಇದೆ. ಅಲ್ಲ, ನೀವು ಸುತ್ತಿಲಿ ಯಾಕೆ ಬೀಟ್ ಮಾಡ್ತಾ ಇದ್ದೀರಾ? ಸೌಂಡಿಂದ ನಾವು ಕಾಯಿಲೆನ ಕಂಡು ಹಿಡಿತೀವಿ. ಯಾವ ಸೌಂಡು? ನಿನ್ನ ಬಾಯಿ ಸೌಂಡು, ಸುತ್ತಿಗೆ ಸೌಂಡು. ಎಡಭಾಗ ತುಂಬಾ ಹೆಚ್ಚು ಕಮ್ಮಿ ಆಗಬಿಟ್ಟಿದೆ. ನಾನು ಸುತ್ತಿಗೆಯಲ್ಲಿ ಹೊಡಿತೀನಿ, ಸ್ವಲ್ಪ ಸುಧಾರಿಸ್ಕೋಬೇಕು. ಯಾ! ಈಗ ಹೇಳಿ. ಆಗುತ್ತೆ ಹೇಳಿ. ಸಕ್ಕತ್ತ ಕೂತ್ಕೊಳ್ಳಿ. ಹೇಳಿ. ಈಗ ಎಡಗಾಲನ್ನು ಮೇಲಿಡಿ. ನಾನು ಈಗ ಇದನ್ನ ತಗೊಂಡು ನಿಮ್ಮ ಕಾಲಿಗೆ ಹೀಗೆ ಹೀಗೆ ಮಾಡ್ತೀನಿ. ನೋವಾದ್ರೆ ಹೇಳಿ. ಡಾಕ್ಟರ್, ಒಂದೇ ದಿನಕ್ಕೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ರೆ ಹೇಗೆ? ನಾನು ಇಷ್ಟು ದಿನದಲ್ಲಿ ಕಾಯಿಲೆ ವಾಸಿ ಮಾಡ್ತೀನಿ. 3 ದಿನಕ್ಕ ಯಾ! ಹಾ. ನನ್ನ ಫೀಸು ಇಷ್ಟು. 3 ರೂಪಾಯ, 1 ಸೊನ್ನೆ, 30 ರೂಪಾಯ, ಇನ್ನೊಂದು ಸೊನ್ನೆ, 300 ರೂಪಾಯ, ಇನ್ನೊಂದು ಸೊನ್ನೆ. 3,000ನ ಯಾ! ವಾಸಿ ಮಾಡ್ಲಿಲ್ಲ ಅಂದ್ರೆ ನಾನೇ ನಿಮಗೆ 1 ಲಕ್ಷ ಕೊಡ್ತೀನಿ. ಚಾಲೆಂಜ್. ಚಾಲೆಂಜ್. ಅಲ್ಲಿಗೆ ಜಾಜಿ ಅವ್ರಿಗೆ ಖರ್ಚು ಮಾಡಿದ ದುಡ್ಡು ವಾಪಸ್ ಬರುತ್ತೆ. ನಿಮ್ಮ ಟ್ರೀಟ್ಮೆಂಟ್ ಮುಂದುವರಿಸಿ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಸಿಗ್ತೀನಿ. ಬಾಯ್. ಈಗ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ನಡೆದಾಡಬೇಕು. ಆಗ್ತಿಲ್ಲ, ಬಾರ. ಲೈಟ್ ಹಾಕಿದ್ರೇನೆ ನೀಟ್ ಆಗೋದು. ಎದ್ದೇಳೋದಕ್ಕೆ ಕಷ್ಟಪಟ್ಟಿದಾರಲ್ಲ,
ನಿಮ್ ಹೆಂಡತಿ ಉಳಿಬೇಕು ತಾನೇ? ಉಳಿಬೇಕು. ದಿನ 4 ಮೈಲಿ ಹೀಗೆ ನಡೆದಾಡಬೇಕು. ಅಯ್ಯೋ ನನ್ನ ಜೊತೆ ಹೊರಗಡೆ ಬರೋದಕ್ಕೆ ಸಂಕೋಚ ಪಡ್ತಿದಾರಲ್ಲ. ಅಯ್ಯೋ ಇಲ್ಲೇ ಓಡಾಡಿಸಿದೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಬನ್ನಿ ಜಾಜಿ ಅವ್ರೆ. ಕುಂತ್ಕೊಂಡೇ ಬಿಟ್ರಲ್ಲ. ಈಗ ಸಾಕು, ಆಮೇಲೆ ಮತ್ತೆ ಓಡಾಡಿಸಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಕಾಯಿಲೆ ವಾಸಿ ಮಾಡೋ ಶಕ್ತಿ ಭಕ್ತಿಗಿದೆ, ಪೂಜೆಗಿದೆ, ಉಡುಪಿಗಿದೆ. ಈಗ ನೀನು ಹೋಗಿ ಕಸ ಗುಡಿಸು. ಮೈ ಗಾಡ್, ನಾನು ಮನೆ ಕೆಲಸ ಯಾವತ್ತೂ ಮಾಡಿಲ್ಲ. ನೀನು ಮನೆ ಸೊಸೆ ತಾನೇ, ನೀನು ಕೆಲಸ ಮಾಡಲಿಲ್ಲ ಅಂತಾನೆ ನಿನಗೆ ಕಾಯಿಲೆ ಬಂದಿದೆ. ಈಗ ಕಸ ಗುಡಿಸ್ತೀಯೋ ಇಲ್ಲ ಸುತ್ತಿಗೆ ಬೇಕೋ? ಕಸ ಗುಡಿಸ್ತೀನಿ. ಹಾ, ನಿಮ್ಮನ್ನ ಈ ಪರಿಸ್ಥಿತಿ ನಮ್ಗೆ ನೋಡಕ್ ಆಗ್ತಾ ಇಲ್ಲ. ನನ್ನ ಲೈಫಲ್ಲಿ ಇಂಥ ಕೆಲಸ ಮಾಡ್ದೋಳಲ್ಲ ನಾನು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ನಾಟಕ ಆಡಬೇಡ. ಏನ್ ಆಗ್ತಿದೆ ಅಂತ ಹೇಳು. ಈ ದಪ್ಪ ಇಂಜೆಕ್ಷನ್ ಕೊಡಲ್ಲ? ಬೇಡ, ನನ್ನ ಫೀಸು 20,000 ಕೊಡು. ಮೈ ಗಾಡ್, 20,000 ರೂಪಾಯಿ? ಜಾಜಿ ಅವರೇ, ಪಾಂಡ್ರಂಗನ ಹತ್ರ ವಸೂಲಿ ಮಾಡಿದ್ವಲ್ಲ, ಅದನ್ನ ಕೊಟ್ಬಿಡಿ. ಸರಿ, ಒಂದ್ ನಿಮಿಷ ಇರಿ. ನಿನಗೆ ಕಾಯಿಲೆ ಇದೆಯಾ? ಬರೋದ್ ಬಂದಿದ್ರ ನಮ್ಮ ಅತ್ತೆಯವ್ರನ್ನ ಒಂದ್ಸತಿ ಚೆಕ್ ಮಾಡ್ಬಿಡಿ. ಮಾಡ್ತೀನಿ. ಸೊಸೆಗೆ ಒಂದು ಗತಿ ಕಾಣಿಸಿ ಆಮೇಲೆ ನಿಮ್ಮನ್ನು ನೋಡ್ತೀನಿ. ತಗೊಳ್ಳಿ ಡಾಕ್ಟ್ರೆ, 20,000 ರೂಪಾಯಿ. ಕಾಯಿಲೆ ವಾಸಿ ಆಯ್ತಾ? ಸಂಪೂರ್ಣವಾಗಿ ವಾಸಿ ಆಯ್ತು. ಇನ್ಮೇಲೆ ನಿನಗೆ ಕಾಯಿಲೆ ಬಂದಲೇ ನೋವಿರೋ ಜಾಗದಲ್ಲಿ ಮೊಳೆ ಇಟ್ಟು ಸುತ್ತಿಗೆಯಿಂದ ಟಕ 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 ಅಂತ ಹೊಡಿತೀನಿ. ಅರ್ಥ ಆಯ್ತಾ? ಏನಿದು, ನಿಮ್ಗೆ ರಕಾರದ ಪ್ರಾಬ್ಲಮ್ ಇದೆ? ಹೌದು, ನನಗೆಲ್ಲ ಕಾಲದ ಪ್ರಾಬ್ಲಮ್ ಇದೆ. ಕೋಪ ನಿನ್ನ ದುಡ್ಡು. ಮನೆ ಯಾಕೆ ಅವರು ಕೊಡ್ತಾ ಇದ್ದೀರಾ? ಅವರ ದುಡ್ಡು ಅವನಿಗೆ ಕೊಟ್ಟೆ, ಕೆಲೆಯ ನೀರನ್ನು ಕೆಳಗೆ ಚೆಲ್ಲಿ. ಅಂದ್ರೆ ನೀವು ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ವೇಷದಲ್ಲಿ ಬಂದಿಲು ಲಂಗಮ್ಮ.